ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಿಮ್ಮ ಅತ್ಯಮೂಲ್ಯ ಸಮಯ ಕೊಡುತ್ತಿರುವುದಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ ಬನ್ನಿ ತಡ ಏಕೆ, ಈ ಹೊತ್ತಿನ ವಿಡಿಯೋ ಕಂಟೆಂಟನ್ನು ಸ್ಟಾರ್ಟ್ ಮಾಡೋಣ. ಆತ್ಮೀಯರೇ, ಶೀರ್ಷಿಕೆಯಲ್ಲಿ ತಿಳಿಸಿರುವಂತೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮಿನೇಷನ್ ನೋಟಿಸು ಇದು ಕೋಡ್ ಕೊಟ್ಟಿದ್ದಾರೆ. ಡೇಟು 20/12/2023 ಅಂತಿದೆ. ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಅಪ್ಲಿಕೇಶನ್ನು 9/1/2024. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಆ್ಯಂಡ್ ನಾವೆಲ್ ಅಕಾಡೆಮಿ ಎಕ್ಸಾಮಿನೇಷನ್ I 2024 ಕಮಿಷನ್ ವೆಬ್ಸೈಟು ಕೊಟ್ಟಿದ್ದಾರೆ, ತಾವು ನೋಡ್ಕೋಬೇಕು. ಇಂಪಾರ್ಟೆಂಟ್ candidates to ensure their eligibility for the examination. The candidates applying for the examination should ensure that they fulfill the eligibility conditions for admission to the examination. Their admission at all the stages of the examination will be purely provisional, subject to the satisfying the prescribed eligibility conditions. Mere issue of admission certificate to the candidate will not imply that his candidature has been finally cleared by the Commission. Verification of eligibility conditions with a reference to original documents is taken up only after the candidate has qualified for interview personality test. How to apply ಕೊಟ್ಟಿದ್ದಾರೆ, ತಾವು ನೋಡ್ಕೋಬೇಕು. ಮಾಡಿಫಿಕೇಷನ್ ಆಫ್ OTR ಪ್ರೊಫೈಲ್ ತಾವು ನೋಡ್ಕೋಬೇಕು. ಮಾಡಿಫಿಕೇಷನ್ ಆಫ್ ಅಪ್ಲಿಕೇಶನ್ ಫಾರ್ಮ್ ಅದರ್ ದ್ಯಾನ್ OTR ಪ್ರೊಫೈಲ್ ಕೇಳಿದ್ದಾರೆ, ತಾವು ನೋಡ್ಕೋಬೇಕು. ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ನು ಮೇಲೆ ಹೇಳಿದಂತೆ 9/1/2024 6 ಗಂಟೆ ತನಕ ಇರುತ್ತೆ. ಆದಮೇಲೆ ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್ಸ್, ಆನ್ಲೈನ್ ಕ್ವಶನ್ ಪೇಪರ್, ರಿಪ್ರೆಸೆಂಟೇಷನ್ ಪೋರ್ಟಲ್ ಇದೆಲ್ಲ ತಾವು ನೋಡ್ಕೋಬೇಕು. ಫೆಸಿಲಿಟೇಷನ್ ಕೌಂಟರ್ ಫಾರ್ ಗೈಡೆನ್ಸ್ ಆಫ್ ಕ್ಯಾಂಡಿಡೇಟ್ಸ್ ಕೊಟ್ಟಿದ್ದಾರೆ. ಆದಮೇಲೆ ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ದಿ ಅಪ್ರಾಕ್ಸಿಮೇಟ್ ನಂಬರ್ ಆಫ್ ವೇಕೆನ್ಸೀಸ್ ಟು ಬಿ ಫಿಲ್ಡ್ ಆನ್ ದಿ ರಿಸಲ್ಟ್ ಆಫ್ ದಿಸ್ ಎಕ್ಸಾಮಿನೇಷನ್ will be as under. National Defense Academy Army ನೋಡಿ 208 including 10 for females candidates. Navy 42 including 12 for female candidates. Air Force flying 92 including 2 for female candidates. Ground duties technician 18 including 2 for female candidates. Ground duties non-technicians 10 including 2 for female candidates. Naval Academy 10+2 cadet entry scheme 30 including 9 for female candidates. So totally 400 vacancies ಇದೆ. ಸೆಂಟರ್ ಆಫ್ ಎಕ್ಸಾಮಿನೇಷನ್ನು ನೋಡಿ ಬೆಂಗಳೂರು ಸಹ ಇದೆ, ತಾವು ನೋಡ್ಕೋಬೇಕು. ಕಂಡೀಷನ್ ಆಫ್ ಎಲಿಜಿಬಿಲಿಟಿ ತಾವು ನೋಡ್ಕೋಬೇಕು. ಆದಮೇಲೆ ಇದು ಸುಮಾರು 117 ಪೇಜಸ್ ಇದೆ. ಇದು ಪೈಲಟ್ ಪೋಸ್ಟ್ ರೀತಿ ಇರುತ್ತೆ, ಪೈಲಟ್ ಪೋಸ್ಟೇ ಇದು, ತಾವು ನೋಡ್ಕೋಬೇಕು. ಎಜುಕೇಷನಲ್ ಕ್ವಾಲಿಫಿಕೇಷನ್ನು ಫಾರ್ ಆರ್ಮಿ ವಿಂಗ್ ಆಫ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ 12th ಕ್ಲಾಸ್ ಪಾಸ್ ಆಫ್ ದ 10+2 ಪ್ಯಾಟರ್ನ್ ಆಫ್ ಸ್ಕೂಲ್ ಎಜುಕೇಷನ್ or equivalent examination conducted by a state education board or a university. For Air Force and Naval Wings of National Defense Academy and for the 10+2 cadet entry scheme at the Indian Naval Academy, 12th class pass with physics, chemistry and mathematics of the 10+2 pattern of school education or equivalent conducted by a state education board or university.
ಆತ್ಮೀಯರೇ, ಇದರ ಫೀಸು ಕೇವಲ 100 ರೂಪಾಯಿ ಇರುತ್ತೆ. ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಕೇಳಿದರೆ ತುಂಬ ಸ್ಟ್ರಿಕ್ಟಾಗಿ ಇರುತ್ತೆ. ಕ್ಯಾಂಡಿಡೇಟ್ಸ್ ಎಕ್ಸೆಪ್ಟಿಂಗ್ SC/ST ಕ್ಯಾಂಡಿಡೇಟ್ಸ್, ಫೀಮೇಲ್ ಕ್ಯಾಂಡಿಡೇಟ್ಸ್, ವರ್ಡ್ JCOs, NCOs, ORS specified in Note 2 below who are exempted from payment are required to pay fee 100 rupees either by remitting the money in any branch of State Bank of India by cash or by using Visa, Mastercard, RuPay, credit card, debit card, UPI payment or by using internet banking of any bank. ಆತ್ಮೀಯರೇ, ಆನ್ ದಿ ಕ್ಲೋಸಿಂಗ್ ಡೇಟ್ ಟಿಲ್ 6 PM ಆಫ್ 9/1/2024 ಅಂತಿದೆ, ನಾವು ನೋಡ್ಕೋಬೇಕು. ಎ ಸರ್ಟಿಫಿಕೇಟ್ ಆಫ್ ಎಲಿಜಿಬಿಲಿಟಿ ಫಾರ್ ಫ್ರೀ ಎಕ್ಸಂಪ್ಷನ್ ಈಸ್ ರಿಕ್ವೈರ್ಡ್ ಟು ಬಿ ಒಬ್ಟೈನ್ಡ್ ಬೈ ಆಲ್ ಸಚ್ ಕ್ಯಾಂಡಿಡೇಟ್ಸ್ ಫ್ರಮ್ ದ ಪ್ರಿನ್ಸಿಪಲ್ಸ್ ಕನ್ಸರ್ನ್ಡ್ ಇಂಡಿವಿಜುವಲಿ ಅಂಡ್ ಪ್ರೊಡ್ಯೂಸ್ಡ್ ಫಾರ್ ವೆರಿಫಿಕೇಷನ್ ಅಟ್ ದ ಟೈಮ್ ಆಫ್ SSB ಟೆಸ್ಟ್ ಇಂಟರ್ವ್ಯೂ by the candidate who are declared qualified for the SSB test interview. How to apply ಕೊಟ್ಟಿದ್ದಾರೆ. ಆದ್ಮೇಲೆ ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ತುಂಬ 117 ಪೇಜ್ ಇರೋದ್ರಿಂದ ತುಂಬ ವಿಡಿಯೋ ಲೆಂತ್ ಆಗುತ್ತೆ. ತಾವು ಜಸ್ಟ್ ತಮ್ಮ ಗಮನಕ್ಕೆ ಬರಲಿ ಅಂತ ನಾನು ಆ ವೆಬ್ಸೈಟು ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ವೆಬ್ಸೈಟ್ ಕ್ಲೀನಾಗಿ ಕೊಟ್ಟಿದ್ದಾರೆ. ಇಲ್ಲಿಗೆ ಹೋಗ್ಬಿಟ್ಟು ತಾವು ಫುಲ್ಲು ಡೀಟೇಲ್ 117 ಪೇಜನ್ನು ಓದ್ಬೋದು. ತಮ್ಮ ಗಮನಕ್ಕೆ ಬರೀ 25 ಪೇಜ್ ಮಾತ್ರ ಓದ್ತಾ ಇದ್ದೀನಿ. ಆಫ್ಟರ್ ಹ್ಯಾವಿಂಗ್ ಕ್ಲಿಯರ್ಡ್ ದ ರಿಟರ್ನ್ ಎಕ್ಸಾಮಿನೇಷನ್ ದ ಕ್ಯಾಂಡಿಡೇಟ್ ಶುಡ್ ಲಾಗ್ ಆನ್ ಟು ದ ಫಾಲೋಯಿಂಗ್ ವೆಬ್ಸೈಟ್ಸ್ ಫಾರ್ ದೇರ್ SSB ಸೆಂಟರ್ಸ್ ಡೇಟ್ ಆಫ್ ಇಂಟರ್ವ್ಯೂ. ವೆಬ್ಸೈಟ್ಗಳನ್ನ ಫಾಲೋ ಅಪ್ ಮಾಡ್ತಾ ಇರಬೇಕು. ನೋಡಿ, ಪದೇ ಪದೇ ಇವೆಲ್ಲ ಕೊಟ್ಟಿದ್ದಾರೆ ವೆಬ್ಸೈಟ್ಗಳು. ಅದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಫಾಲೋ ಅಪ್ ಮಾಡಿದ್ರೆ ಫುಲ್ ಲಿಂಕ್ ಸಿಗ್ತಾ ಇರುತ್ತೆ. ಜಸ್ಟ್ ನಾನು ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೋಡಿ, ಎವ್ರಿ ಕ್ಯಾಂಡಿಡೇಟ್ ಫಾರ್ ದ ಫ್ಲೈಯಿಂಗ್ ಬ್ರಾಂಚ್ ಆಫ್ ಏರ್ ಫೋರ್ಸ್ ಈಸ್ ಗಿವನ್ ಕಂಪ್ಯೂಟರೈಸ್ಡ್ ಪೈಲಟ್ ಸೆಲೆಕ್ಷನ್ ಸಿಸ್ಟಮ್ CPSS ಪೈಲಟ್ ಆಪ್ಟಿಟ್ಯೂಡ್ ಟೆಸ್ಟ್ ಓನ್ಲಿ ಒನ್ಸ್. ದಿ ಗ್ರೇಡ್ಸ್ secured by him at the first test will therefore hold good for every subsequent interview he has with the Air Force Selection Board. A candidate who fails in the CPSS cannot apply for the admission to the National Defense Academy examination for the flying branch of Air Force Wing or General Duties Pilot branch or Naval Air Arm. ಆದ್ಮೇಲೆ ಪೈಲಟ್ ಡ್ಯೂಟಿ ಆಗಿರೋದ್ರಿಂದ ತಾವು ಅತಿ ಮುಖ್ಯವಾಗಿ ನೋಡ್ಕೊತಾ ಇರಬೇಕು. ನೋಡಿ, ಸ್ಕೀಮ್ ಆಫ್ ಎಕ್ಸಾಮಿನೇಷನ್. ದ ಸಬ್ಜೆಕ್ಟ್ ಆಫ್ ದಿ ರಿಟರ್ನ್ ಎಕ್ಸಾಮಿನೇಷನ್, ದಿ ಟೈಮ್ ಅಲೋಡ್ ಆ್ಯಂಡ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಲಾಟೆಡ್ ಟು ಈಚ್ ಸಬ್ಜೆಕ್ಟ್ ವಿಲ್ ಬಿ ಆ್ಯಸ್ ಫಾಲೋಸ್. ನೋಡಿ, ಮ್ಯಾಥಮೆಟಿಕ್ಸು 300 ಮಾರ್ಕ್ಸ್ಗಿರುತ್ತೆ. ಜನರಲ್ ಎಬಿಲಿಟಿ ಟೆಸ್ಟು 600 ಮಾರ್ಕ್ಸ್ಗಿರುತ್ತೆ. 2.5 hours ಡ್ಯೂರೇಷನ್ ಇರುತ್ತೆ. ಟೋಟಲ್ಲು 900 ಇರುತ್ತೆ. ಆದ್ಮೇಲೆ ಇದು ತಾವು ಓದ್ಕೊತಾ ಇರಬೇಕು. ನೋಡಿ, ಸಬ್ಜೆಕ್ಟು ಸಿಲೆಬಸ್ ಆಫ್ ಎಕ್ಸಾಮಿನೇಷನ್ನು ನೋಡಿ, ಮ್ಯಾಥಮೆಟಿಕ್ಸು 300 ಮಾರ್ಕ್ಸ್, ಆಲ್ಜಿಬ್ರಾ, ಮೆಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್, trigonometry, analytical geometry of 2 and 3 dimensions, rectangular Cartesian coordinate system, distance formula ತಾವು ನೋಡ್ಕೋಬೇಕು. ತುಂಬ ಓದೋಕ್ಕೂ ಟೈಮ್ ಸಿಗೋದಿಲ್ಲ. ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್, ಇಂಟೆಗ್ರಲ್ ಕ್ಯಾಲ್ಕುಲಸ್ ಆ್ಯಂಡ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್, ವೆಕ್ಟರ್ ಆಲ್ಜಿಬ್ರಾ, ಜನರಲ್ ಎಬಿಲಿಟಿ ಟೆಸ್ಟು ನೋಡಿ 600 ಮಾರ್ಕ್ಸ್ಗೆ ಇರುತ್ತೆ. ಜನರಲ್ ನಾಲೆಡ್ಜು ಅದು 400 ಮಾರ್ಕ್ಸ್ಗೆ ಇರುತ್ತೆ. ನ್ಯಾಚುರಲ್
and artificial magnets, properties of magnet, earth as a magnet. ಇದು ಸೈನ್ಸ್ ಬಗ್ಗೆ ತುಂಬ ಗಮನವಿಟ್ಟು ಓದ್ಕೋಬೇಕಾಗುತ್ತೆ. ಕೆಮಿಸ್ಟ್ರಿ ಸೆಕ್ಷನ್ ಬಿ, ಸೆಕ್ಷನ್ ಸಿ ಜನರಲ್ ಸೈನ್ಸ್, ಸೆಕ್ಷನ್ ಡಿ ಹಿಸ್ಟ್ರಿ, ಫ್ರೀಡಮ್ ಮೂಮೆಂಟ್ಸ್ ಎಕ್ಸೆಟ್ರಾ, ಸೆಕ್ಷನ್ ಇ ಜಿಯೋಗ್ರಫಿ, ಸೆಕ್ಷನ್ ಎಫ್ ಕರೆಂಟ್ ಇವೆಂಟ್ಸ್, ಇಂಟೆಲಿಜೆನ್ಸ್ ಆ್ಯಂಡ್ ಪರ್ಸನಾಲಿಟಿ ಟೆಸ್ಟ್. ಆತ್ಮೀಯರೇ, ತಮ್ಮ ಗಮನಕ್ಕೆ ಇಲ್ಲಿ ತನಕ ಓದಿದ್ದೀನಿ. ಇದು ಸುಮಾರು 117 ಪೇಜ್ ಇರೋದರಿಂದ ನೀವು ವೆಬ್ಸೈಟ್ಗೆ ಹೋಗ್ಬಿಟ್ಟು ಚೆಕ್ ಮಾಡಬೇಕಾಗುತ್ತೆ. ತಮ್ಮ ಗಮನಕ್ಕೆ ಇದು ತಾವು ಸದುಪಯೋಗ ಪಡಿಸ್ಕೊಂಡ್ರೆ ನಾವು ವಿಡಿಯೋ ಮಾಡಿದ್ದು ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.